ಒಂದಮ್ಮ ಅವ್ರ ಮಗು ಜೊತೆಗೆ ಈ ತರನು ಮಾಡಿರ್ಬೋದಾ ಅಂತೇಳಿ ನಿಮ್ ಕೈ ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಈ ಕೇಸ್ ಬಂದು ಸೂಚನಾ ಸೇಠ್ ಅನ್ನೋ ಒಂದು ಲೇಡಿ ಇದು. ಸೂಚನಾ ಸೇಠ್ ಮತ್ತೆ ವೆಂಕಟೇಶ್ ಮದುವೆ ಆಗಿ ಒಂದು ಚಿಕ್ಕ ಮಗು ಆಗುತ್ತೆ. ಆ ಮಗು ಹೆಸರು ಚಿನ್ಮಯ್ ಅಂತ. ಆ ಮಗು 4 ವರ್ಷಕ್ಕೆ ಇವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮತ್ತೆ ಜಗಳಗಳಾಗ ಸ್ಟಾರ್ಟ್ ಆಗ್ತವೆ. ಅದರಿಂದ ಇವರಿಬ್ಬರು ಡಿವೋರ್ಸ್ ತಗೋಬೇಕಂತ ಡಿಸೈಡ್ ಆಗುತ್ತೆ. ಇವರು ಕೋರ್ಟಿಗೆ ಅಪೀಲ್ ಮಾಡ್ತಾರೆ. ಅಪೀಲ್ ಮಾಡಾದ್ಮೇಲೆ 2-3 ತಿಂಗಳಿಗೆ ಇವ್ರಿಗೆ ಡಿವೋರ್ಸ್ ಸಿಗುತ್ತೆ. ಆದ್ರೆ ಆ ಚಿಕ್ಕ ಮಗು ಚಿನ್ಮಯ್ ಕಸ್ಟಡಿ ಮಾತ್ರ ಸೂಚನಾ ಸಿಗುತ್ತೆ. ಅವ್ರ ಅಪ್ಪನ್ಗೆ ಬರೀ ಸಾಟರ್ಡೆ ಮತ್ತೆ ಸಂಡೇ ವಿಸಿಟ್ ಮಾಡೋ ಅವಕಾಶ ಕೊಡ್ತಾರೆ. ಆ ಟೈಮ್ ಅಲ್ಲಿ ಅವ್ರ ಅಪ್ಪ ಮತ್ತೆ ಮಗನ ಬಾಂಡ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅದನ್ನ ನೋಡಿ ಸೂಚನಾ ಸೇಠ್ಗೆ ಅರಗಿಸ್ಕೊಳ್ಳಕ್ಕಾಗಲ್ಲ ಮತ್ತೆ ಬಹಳ ಜಲಸ್ ಪಡ್ತಾಳೆ. ನೆಕ್ಸ್ಟ್ ಟೈಮ್ ಅವ್ರ ಅಪ್ಪ ಮತ್ತೆ ಅವ್ರ ಮಗ ಮೀಟ್ ಆಗ್ಬೇಕಂತ ಅನ್ಕೊಂಡಾಗ ಒಂದಿನ ಮುಂಚೆನೆ ಅವ್ರ ಮಗನ ಕರ್ಕೊಂಡು ಗೋವಾಗೆ ಹೋಗಿ ರೆಸಾರ್ಟ್ ಅಲ್ಲಿ ಉಳ್ಕೋತಾಳೆ. ಆದ್ರೆ ಅದೇ ದಿನ ರಾತ್ರಿ 10 ಗಂಟೆಗೆ ಇವಳು ಹರಿಬರಿಯಾಗಿ ರಿಸೆಪ್ಷನ್ ಹತ್ರ ಬಂದು ನಾನು ಕ್ಯಾಬ್ ಬುಕ್ ಮಾಡಿ ನಾನು ಚೆಕ್ಔಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅವಾಗ ರಿಸೆಪ್ಷನ್ ಅವರು ಅಷ್ಟು ಅರ್ಜೆಂಟ್ ಕೆಲಸ ಇದ್ರೆ ನಿಮ್ಗೆ ಫ್ಲೈಟ್ ಬುಕ್ ಮಾಡ್ತೀವಿ, ಫ್ಲೈಟ್ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಇವಳು ಹಠ ಮಾಡ್ಕೊಂಡು ನನಗೆ ಕ್ಯಾಬೇ ಬೇಕು, ಕ್ಯಾಬಲ್ಲೇ ಹೋಗೋದು ಅಂತ ಹೇಳಿ ಕ್ಯಾಬ್ ಬುಕ್ ಮಾಡಿಸ್ಕೊತಾಳೆ. ಅವಾಗ ರಿಸೆಪ್ಷನ್ ಅವರು ರಾಯ್ ಅನ್ನೋ ಕ್ಯಾಬ್ ಡ್ರೈವರ್ ಬುಕ್ ಮಾಡ್ತಾರೆ. ರಾಯ್ ಅವ್ರ ಸೂಟ್ ಕೇಸ್ ನ ಕ್ಯಾಬ್ ಒಳಗಡೆ ಇಡಬೇಕಾದ್ರೆ ನಾರ್ಮಲ್ ಕಿಂತ ಜಾಸ್ತಿ ಭಾರ ಆಗಿರುತ್ತೆ, ಏನಾದ್ರೂ ಆಗಿರ್ಬೋದು ಅಂತ ಹೇಳಿ ಕ್ಯಾಬ್ ಒಳಗಡೆ ಇಟ್ಟು ಅವರಲ್ಲಿಂದ ಹೊರಡ್ತಾರೆ. ಅದಾದ್ಮೇಲೆ ಸೂಚನಾ ಇರೋ ರೂಮ್ಗೆ ಕ್ಲೀನಿಂಗ್ ಸ್ಟಾಫ್ ಅವ್ರು ಹೋದಾಗ ಅಲ್ಲಿ ಏನ್ ನಡೀತು ಅಂತ ಗೊತ್ತಾಗ್ಬೇಕಂದ್ರೆ ಪಾರ್ಟ್ 2ಗೋಸ್ಕರ ವೇಟ್ ಮಾಡಿ.